ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ಬೆಳಗ್ಗೆ ಇಟ್ಟು ಯೋಗೇಶ್ ಕ್ಯಾಂಡಿಡೇಟ್ ಮಾಡಿ ನಮ್ಮ ಲೀಡರ್ಗಳೆಲ್ಲ ಬಹಳ ಜನ ಬಂದು ಅವರುವಂತ ಕೆಲಸ ಮಾಡಿದ್ರಿ. 25,000 ಅಂತರದಿಂದ ಯೋಗೇಶ್ ಗೆದ್ದು ಈಗ 4 ಜನ MLAಗಳು ಕಾಂಗ್ರೆಸ್ ಈ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ, ರಾಮನಗರ ಜಿಲ್ಲೆ ಅಲ್ಲ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಇವತ್ತು ಕಾಂಗ್ರೆಸ್ MLAಗಳು ಆಗಿದ್ದಾರೆ. ಇದು ಬಿಡಿ. ಈಗ ನಾನು ಇಲ್ಲಿ ಡೆಪ್ಯೂಟಿ CM ಅಂತ ಬಂದಿಲ್ಲ, ಇಲ್ಲ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಅಂತ ಬಂದಿಲ್ಲ, ಇಲ್ಲ ನೀರಾವರಿ ಮಂತ್ರಿ ಅಂತ ಬಂದಿಲ್ಲ. ನಾನು ಏನಾದರೂ ನಿಮ್ಗೆ ನಾನು ನಿಮ್ಮ ಮಗನೇ, ನಿಮ್ಮ ಊರವನೇ, ಈ ಕ್ಷೇತ್ರದವನೇ, ನಿಮ್ ಕುಟುಂಬದ ಒಬ್ಬ ಸದಸ್ಯನೇ ಅನ್ನೋದು ಕೂಡ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಎಷ್ಟು ದೊಡ್ಡವರಾದ್ರೂ ಕೂಡ ಈ ಕೋಲಾರ ಜಿಲ್ಲೆ ಒಳಗಡೆ ಬಂದ ತಕ್ಷಣ ನಾನು ನಿಮ್ಮ ಮಗ. ಸೊ ನೀವೆಲ್ಲ ಸೇರಿ ಆಶೀರ್ವಾದ ಮಾಡಿ ಇಷ್ಟು ಮಟ್ಟಿಗೆ ಬೆಳೆಸಿದ್ದೀರಿ ಅಂತೇಳಿ ಸುರೇಶ್ ಅವರು ಈಗಾಗಲೇ ತಿಳಿಸಿದ್ದಾರೆ. ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಅರ್ಜಿ ಕೊಡಕ್ಕೆ ಬಂದಿದ್ದೀರಿ. ಒಂದು 3-4 ತಿಂಗಳಿಂದ ಕೋಡಹಳ್ಳಿಲೂ ಮಾಡಿದೆ, ಈ ರೀತಿ ಸಭೆನ ದೊಡ್ಡಹಳ್ಳಿಲೂ ಮಾಡಿದೆ, ನಾಳೆ ಕನಕಪುರದಲ್ಲಿ ಇಟ್ಕೊಂಡಿದ್ದೆ. ಸ್ವಲ್ಪ ಈ ಡೊಂಗು ಜ್ವರ ಬಂದ್ಬಿಟ್ಟು ಈ ಮಧ್ಯಾಹ್ನದಲ್ಲಿ ತಿರ್ಗಾ ಸಾಯಂಕಾಲ ಜ್ವರ ಶುರು ಆಗೋಯ್ತು. 8 ದಿನ ರೆಸ್ಟ್ ಆಗಬೇಕು ಅಂತ ಹೇಳ್ತಾವ್ರೆ. ನಾನು ನಿನ್ನೆ ಗೌರಿ ಹೊಸಕೋಟೆ ಎಲ್ಲ ಕಡೆ ತಿರುಗಿ ಸ್ವಲ್ಪ ಆಫೀಸ್ ಹೊಡಿತಿದ್ದೀನಿ. ಎಲ್ಲಿ ಅಂತೇಳಿ ಇದಕ್ಕೆ ಕ್ಯಾನ್ಸಲ್ ಮಾಡೋದು ಬೇಡ ಅಂತೇಳಿ ಇದನ್ನೆಲ್ಲ ಭೇಟಿ ಮಾಡಬೇಕು ಅಂತ ಬಂದಿದ್ದೀನಿ. ಇವತ್ತು ಸುಮಾರು 60-70 ಜನ ನಮ್ಮ ಜನ ಬೆಂಗಳೂರು ಸೇರ್ಕೊಂಡವ್ರೆ. ಯಾಕೆ ಸೇರ್ಕೊಂಡವ್ರೆ? ವಿದ್ಯಾಭ್ಯಾಸಕ್ಕೋಸ್ಕರ ಸೇರ್ಕೊಂಡವ್ರೆ, ಉದ್ಯೋಗಕ್ಕೋಸ್ಕರ ಸೇರ್ಕೊಂಡವ್ರೆ. ಮೊದಲು ವಿದ್ಯಾಭ್ಯಾಸ, ನನಗೂ ನಮ್ಮಪ್ಪ ಬೆಂಗಳೂರು ಸೇರಿಸಿದ್ರು ಸ್ಕೂಲ್ಗೆ, ಒಳ್ಳೆ ಸ್ಕೂಲಲ್ಲಿ ಓದಿ ನನ್ನ ಮಗ ಅಂತೇಳಿ. ಇನ್ನ ಹೋಗಿ ಕೆಲವರೆಲ್ಲ ಪಾನಿಪುರಿ ಸೇರ್ಬೋದು, ಇದನ್ನ ಅದೇನೋ ಹೋಟೆಲ್ ಸೇರ್ಬೋದು, ಸಣ್ಣ ಸಣ್ಣ ಕೆಲಸ ಮಾಡೋದು, ಏನೋ 1-2 ಜನ ಸುಮಾರು ಉದ್ಧಾರ ಆಗೋರು ಜನ, ಒಬ್ಬರು ಇದ್ರು. ಮಿಕ್ಕಿದವರೆಲ್ಲ ಕಷ್ಟಪಡ್ತಾನೆ ಅವ್ರೆ. ಇದನ್ನ ಏನಾರು ಮಾಡಿ ತಪ್ಪಿಸ್ಬೇಕಲ್ಲ ಅಂತೇಳಿ ಫಸ್ಟ್ ಈಗಾಗಲೇ ನಾನು ಹೊಸದುರ್ಗದಲ್ಲಿ ಒಂದು ದೊಡ್ಡ ಸ್ಕೂಲ್ ಶುರು ಮಾಡಿಸಿದ್ವಿ. ಬಿಲ್ಡಿಂಗ್ ನಡೀತಾ ಇದೆ. 10 ಕೋಟಿ ರೂಪಾಯಿ ವೆಚ್ಚದ ಒಂದು KPS ಸ್ಕೂಲ್, ಎಲ್ಲ ಇಂಗ್ಲಿಷ್ ಕಲಿಬೇಕು ನಮ್ಮ ಮಕ್ಕಳು ಅಂತೇಳಿ ಎಲ್ಲ ಅದಕ್ಕೆ ಈಗ ಪ್ರಾರಂಭ ಮಾಡಿದ್ವಿ. ಈಗ ಕೋವಿಡ್ ನಿಮ್ಗೆ ಗೊತ್ತಿದೆ, 10 ಎಕರೆ ಬಲ ಕೊಟ್ಬಿಟ್ಟೆ ಗೌರ್ಮೆಂಟ್ಗೆ ಬರ್ಕೊಟ್ಬಿಟ್ಟು ಎಲ್ಲ ನಿಮ್ಮ ಮಕ್ಕಳೆಲ್ಲ ಅಲ್ಲಿ ಓದ್ತಾರೆ. ದೊಡ್ಡಾರಲ್ಲೂ ಬರ್ಕೊಟ್ಬಿಟ್ಟಿದೀವಿ, ಅಲ್ಲೂ ಹಾಸ್ಟೆಲ್ ಗೀಟೆಲ್ಲ ನಡೀತಾ ಇದೆ. ಉಯ್ಯಂಬಳಲ್ಲೂ ನಡೀತಾ ಇದೆ, ಈ ಕಡೆ ಇಗ್ನೂರಲ್ಲೂ ನಡೀತಾ ಇದೆ. ಈಗ ಎಲ್ಲಾ ಕಡೆ ಈಗ ಶಾಲೆಗಳನ್ನ ಈಗ ಎಲ್ಲ 5 ಭಾಗ ಮಾಡಿದೀವಿ, ಗ್ರೇಟರ್ ಬೆಂಗಳೂರು ಮಾಡಿ ಅದನ್ನ ಮಾಡಿದೀವಿ. ಇವೆಲ್ಲ ಎಲ್ಲಿಂದ ಬಂತು ಶಕ್ತಿ? ನೀವು ಕೊಟ್ಟರೆ ಶಕ್ತಿ, ನೀವು ಕೊಟ್ಟದಕ್ಕೆ ರಾಜ್ಯಕ್ಕೆ ಶಕ್ತಿ ಕೊಡ್ತಾ ಇದ್ದೀವಿ. ಈಗ ನಾನು 5 ಗ್ಯಾರಂಟಿ ಕೊಟ್ಟ ಮೇಲೆ ಇಡೀ ದೇಶದ ಜನ ಎಲ್ಲ ಹೆಣ್ಮಕ್ಳಿಗೂ ಕೂಡ ಬೇರೆ ಬೇರೆ ಹೆಸರು ಮಾಡಿಕೊಂಡು ಹೆಣ್ಮಕ್ಳಿಗೆ ಮಹಾರಾಷ್ಟ್ರಲ್ಲಿ, ಹರಿಯಾಣದಲ್ಲಿ, ಬಿಹಾರಲ್ಲಿ, ಮಧ್ಯಪ್ರದೇಶದಲ್ಲಿ ಎಲ್ಲ ನನ್ನೇ ಕಾಪಿ ಮಾಡ್ತಾರೆ. ಎಲ್ಲ ಕರೆಂಟ್ ಇದ್ದು ಮೊನ್ನೆ ಬಿಹಾರಲ್ಲಿ ನನ್ನೇ ಕರೆಂಟ್ ಕಾಪಿ ಮಾಡ್ತಾರೆ. ಎಲ್ಲ ಕೂಡ ಇವತ್ತು ನಾವಿಲ್ಲಿ ಪ್ರಾರಂಭ ಮಾಡ್ತೀವಿ. ನಿಮ್ಗೆ ನಿಮ್ ಬೆಲೆ ಗೊತ್ತಿಲ್ಲ, ನಿಮ್ ಇದ್ನಲ್ಲಿ ಹಿಡಿದು ಮದ್ದದ ಬೆಲೆ ನಿಮ್ಗೆ ಗೊತ್ತಿಲ್ಲ. ಹಾಗೆ ನಾನು ಇಲ್ಲೇ ಹೋದ್ವಿ, ಹೊರಗಡೆ ಹೋದ್ವಿ, ಎಷ್ಟೋ ಜನ ಕೇಳಿ ನಮ್ಮ ಇವರು ನಮ್ಮ ಅಲ್ಲಿ ಹೋಗಿ ಯಾವ್ದೋ ತೆಗೆದಾಕ್ಬಿಟ್ಟು ನನ್ನ ಹೆಸರು ತರತ್ತೆ. ಹಾಗಾಗಿ ಬಿಟ್ಟುಕೋರಂತ ಕಳಿಸಿ ಹಾಗೆ ನಿಮ್ಮ ಬೆಲೆ, ನಿಮ್ಮ ಮಗನ ಬೆಲೆ ನಿಮ್ಗೆ ಅರ್ಥ ಆಗುದಿಲ್ಲ. ಇವತ್ತು ಏನ್ ಅರ್ಜಿಗಳು ಕೊಡ್ತಾ ಇದ್ರು ನೀವೆಲ್ಲ ಕೊಡಿ ಅರ್ಜಿಗಳನ್ನ, ಅಧಿಕಾರಿಗಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಬೇರೆ ಕಡೆ ಎಲ್ಲರಿಗೂ ಏನಾದ್ರು ಗೊತ್ತಿಲ್ಲ. ಇಲ್ಲೆಲ್ಲ DC ಗಳು, SP ಗಳು, ತಹಶೀಲ್ದಾರರು, AC ಗಳು ಕೇಳಿ. ನನ್ನ ರಾಜಕಾರಣದ ಬದುಕಿನಲ್ಲಿ ಒಬ್ಬ ಅಧಿಕಾರಿ ಹತ್ರ 1 ರೂಪಾಯಿ ದುಡ್ಡು ಈಸ್ಕೊಳ್ಳದೆ ಈ ತಾಲೂಕಿನಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ಹಾಕ್ಸಿದ್ದೀನಿ. ನಿಮ್ಗೂ ತೊಂದರೆ ಕೊಡಬಾರ್ದು, ನಾನು ಮಾಡಬಾರ್ದು. ಯಾವ ಅಧಿಕಾರಿಗಳನ್ನು ನಮ್ಮ ಹತ್ರ ಲಂಚದ ವ್ಯಾಪಾರ ಇಟ್ಕೋಬಾರ್ದು. ಯಾವ್ದು ನಿಮ್ಗೂ ತೊಂದರೆ ಕೊಡಬಾರ್ದು, ನಮಗೂ ಕೊಡಬಾರ್ದು. ನಮ್ಗೆ ಅವಶ್ಯಕತೆ ಇಲ್ಲ. ದೇವ್ರು ನಮ್ಗೆ ಕೊಟ್ಟಿದ್ರೆ ಸರ್, ನಿಮ್ಮ ಆಶೀರ್ವಾದ ಸರ್. ಶುದ್ಧವಾದಂತ ಅದಕ್ಕೆ ಈ ಪೋಡಿ ಮಾಡೋದ್ರಲ್ಲಿ, ಈ ಖಾತೆ ಮಾಡೋದ್ರಲ್ಲಿ ಕೆಲವರೆಲ್ಲ ಬೈಕೊಂಡು ಕೆಲವು ವಾಪಸ್ ಹೊಂದಿದ್ದಾರೆ. ಅಯ್ಯೋ ಏನೋ ಇದೇನೋ ಇದೆ ಅಂತ ಬಂದು ಕೊನೆಗೆ 6 ತಿಂಗಳು
ಅವ್ಯಾರೋ ಒಬ್ರು ಇಬ್ರು ಶುರು ಮಾಡಿದ್ರಿ ಅಂಗಡಿ ಓಪನ್ ಮಾಡ್ಕೊಂಡು ಮನೆಗೆ ರವಿ ನಾವೆಲ್ಲ ಸೇರ್ಕೊಂಡು ಅದ ಹಾಕೋದು. ಯಾರೋ ತಹಶೀಲ್ದಾರ್ ಬಂದಿದ್ದಲ್ಲಿ ಅಂಗಡಿ ಓಪನ್ ಮಾಡ್ಕೊಂಡಿದ್ರು. ಯಾರೋ ಹೆಸರು ಅಂಗಡಿ ಓಪನ್ ಮಾಡ್ಕೊಂಡಿದ್ರು. ನೀವು ಮೀಡಿಯಾರು ಸಪೋರ್ಟ್ ಮಾಡ್ಕೊಂಡಿದ್ರು. ಇರ್ಲಿ ಅಂತ ಹೇಳಿ ಮನೆಗೆಲ್ಲ ನಾವು ಬಂದು ಮಾಡಿದ್ರು. ನಗ್ತಾವ ನೋಡಿ ಮೀಡಿಯಾವರು ನಿಜಾನೇ. ಹೇಳ್ತಿಲ್ಲ ಕೊಡೋದು. ಸೊ ಹಂಗೆ ನಾನೇನ್ ದೊಡ್ಡ ರಾಜಕೀಯ ಭಾಷಣ ಬೆಂಗಳೂರು ಭಾಷಣ ಮಾಡಿದ್ರೆ ನನ್ನ ಭಾಷಣ ಮಾಡಲು ಹೋಗುದಿಲ್ಲ, ಅವಶ್ಯಕತೆ ಏನಿಲ್ಲ. ಇಲ್ಲಿ ಮುಂದಕ್ಕೆ ಇನ್ನ ಬೇಕಾದಷ್ಟು ವಿಚಾರವಿದೆ. ದೇವರು ನನಗೆ ಶಕ್ತಿ ಕೊಟ್ಟಿದ್ದಾನೆ, ನೀವು ಶಕ್ತಿ ಕೊಟ್ಟಿದ್ದೀರಿ. ಆ ಶಕ್ತಿನ ನಿಮ್ಮ ಒಬ್ಬರಿಗೆ ಅಲ್ಲ, ಇಡೀ ರಾಜ್ಯಕ್ಕೆ ಬಳಕೆ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಕ್ಕೆ ಈ ಮಾಡ್ತಾ ಇದ್ದೀವಿ. ಏನಪ್ಪಾ ನಾನು ಕ್ಷಮಿಸ್ಬೇಕು. ಏನಂದ್ರೆ ನೀವು ಬಂದಾಗ ಸುರೇಶ್ ಎಲೆಕ್ಷನ್ ಏನಾಯ್ತು, ಯಾವ ಮೋಡಿ ಆಯ್ತು, ಏನು ಈ ಬ್ಯಾಲೆಟ್ ಅಲ್ಲಿ ಏನು ಹೆಚ್ಚು ಆಯ್ತು, ಈ ಒತ್ತಬೇಕಾದ್ರೆ ಒಂದು ಎಲ್ಲಿಗಾಯ್ತು, ಇದರಿಂದ ನಾವು ನಡೀತಾ ಇದ್ವಿ. ಆದ್ರೆ ನಮ್ಮ ಜನ ಮೋಸ ಮಾಡಲಿಲ್ಲ ಅಂತ ಒಂದು ವಿಶ್ವಾಸ ಇದೆ. ಬೆಂಗಳೂರಲ್ಲಿ ಮೋಸ ಆಗಿದೆ, ನಮ್ಮ ಹಳ್ಳಿಯಲ್ಲಂತೂ ಮೋಸ ಆಗಿದೆ. ಯಾಕಿದ್ರೆ ಈಗ ಚಟ್ಪಟದಲ್ಲಿ ವಾಪಸ್ ರಾಮನಗರದಲ್ಲಿ ಏನು ಓಟ್ ಕಡಿಮೆ ಆಗ್ತಿಲ್ಲ. ನಿಖಿಲ್ ಕುಮಾರಸ್ವಾಮಿ ಇವರು ಎಲೆಕ್ಷನ್ ಆದ್ಮೇಲೆ ನಮಗೆ ಓಟಿಲ್ಲ ಅಂತ ಆಗ್ತಿಲ್ಲ. ಅದರಿಂದ ಚಿಂತೆ ಮಾಡೋದು ಬೇಡ. ನೀವೆಲ್ಲ ಒಟ್ಟಾಗಿ ಇನ್ನ ಜನ ಯಾರಾದ್ರೂ ಸ್ವಲ್ಪ ಆ ಕಡೆ ಈ ಕಡೆ ಸರಿದವ್ರೆ ಅವ್ರಿಗೆಲ್ಲ ಬುದ್ಧಿಬಲ ಹೇಳಿ ಕರೆಕ್ಟಾಗಿ ನಿಮ್ಮ ಮನೆ ಭಾಗದ ಅಧಿಕಾರ ಬಂದಲ್ಲ, ಅಧಿಕಾರ ಕೊಟ್ಟಿದಿರಲ್ಲ, ನಮ್ಗೆ ಇನ್ನ ಸೇವೆ ಮಾಡೋಕೆ ಅವಕಾಶ ಇದೆಯಲ್ಲ. ಸೊ ತಾಳ್ಮೆಯಿಂದ ಹೆಚ್ಚಿಗೆ ಸೇವೆ ನಾವು ರಾಜ್ಯ ಎಲ್ಲ ಓಡಬೇಕಾದ್ರೆ ಎಲ್ಲ ಕಡೆ ತಿರ್ಬೇಕು ಬೇಡ, ನಾನು ಸರ್ಕಾರ ತರಬೇಕು ಬೇಡವೋ, ತರಬೇಕು ಬೇಡವೋ. ತರಬೇಕಾದ್ರೆ ಇನ್ನ ನಿಮ್ಮ ಊರಲ್ಲಿ 10 ಕೋಟಿ ನೀವು ಜಾಸ್ತಿ ಮಾಡುವಂತ ಕೆಲಸ ಮಾಡಬೇಕು. ಅವರೆಲ್ಲ ಬರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ, ಇವರೆಲ್ಲ ಏನೇನೋ ಮಾಡ್ತಾ ಇರ್ತಾರೆ. ಜಾತಿ ಮೇಲೆ ಏನೋ ಮಾಡಬೇಕು ಅಂತ ಅವೆಲ್ಲ ಏನ್ ಬರೀ ಕೂತಿದ್ರೆ ಸ್ವಲ್ಪ ಎಲೆಕ್ಷನ್ ಬಂದಿರ್ತಾರೆ, ಎಲೆಕ್ಷನ್ ಬಿಡ್ತಾರೆ. ನಿಮ್ ಹೆಣ ಬರೋನು ನಾನೇ, ನಿಮ್ ಪಲ್ಲಕ್ಕಿ ಬರೋನು ನಾನೇ, ನನ್ನ ಹೆಣ ಬರೋನು ನೀವೇ, ನನ್ನ ಪಲ್ಲಕ್ಕಿ ಬರೋನು ನೀವೇ. ನೀವು ಸಂಬಂಧ ಹೆಂಗಿದ್ರೆ ಭಕ್ತರು ಭಗವಂತನಿಗೂ ಇರುವಂತಹ ಸಂಬಂಧ, ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಿಮ್ ಕಷ್ಟ ಹೇಳ್ಕೊಳ್ಳಿಕ್ಕೆ ನಮ್ಮ ಮಾತು ಕೇಳಲಿಕ್ಕೆ ಬಂದಿದ್ರಿ. ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾತ್ ನಮಸ್ಕಾರ ಹೇಳಿ ನಮ್ಮ ಮಾತು